ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ಥರ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿ ಒಂದು ಸೆಮಿ ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ಫಸ್ಟು ದಾರನ ನೀಟಾಗಿ ಲಾಕ್ ಮಾಡ್ಕೊಂಬಿಡಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಸೇಫ್ಟಿಗೋಸ್ಕರ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. 2 ಸಲ ಲಾಕ್ ಮಾಡ್ಕೊಂಡು ಆದಮೇಲೆ 1 2 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡಾದಮೇಲೆ ಮತ್ತೆ ಕ್ರೋಶಾ ಮೇಲೆ 1 ಸಲ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಇಲ್ಲೂ ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ವ, ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಇಲ್ಲಿ ಕ್ರೋಶಾ ಮೇಲೆ 3 ಲೂಪ್ ಕಾಣಿಸುತ್ತಲ್ವ, ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಕ್ರೋಶಾ ಮೇಲೆ 1 ಸಲ ದಾರನ ತೊಗೊಳ್ಳಿ, ಪಕ್ಕದಲ್ಲೇ ಗ್ಯಾಪ್ ಕೊಡಬೇಡಿ, ಪಕ್ಕನೇ ನೀವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಕ್ರೋಶಾ ಮೇಲೆ ದಾರ ತೊಗೊಂಡೆ, ಪಕ್ಕದಲ್ಲೇ ಮತ್ತೆ ನಾನು ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡಿಕೊಂಡೆ. ನಾನಿಲ್ಲಿ 3 ಡಬಲ್ ಕ್ರೋಶಾ ಮತ್ತು 3 ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ, ಇದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು 4 ಡಬಲ್ ಕ್ರೋಶಾ ಮಾಡ್ಕೋತೀನಿ. ಈಗ 4 ಡಬಲ್ ಕ್ರೋಶಾ ಆದಮೇಲೆ 1 2 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ 1 ಸಲ ದಾರನ ತೊಗೊಳ್ಳಿ. ದಾರನ ತೊಗೊಂಡ್ಮೇಲೆ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಆ 3 ಚೈನ್ಗೆ ಎಷ್ಟು ಬರುತ್ತೆ ಗ್ಯಾಪು, ಅಷ್ಟು ಗ್ಯಾಪ್ನ ಬಟ್ಟೆನಲ್ಲಿ ಬಿಟ್ಟು ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಆ 3 ಲೂಪ್ ಏನಿದೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡ್ಕೋಬೇಕು. ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇವಾಗ ಕ್ರೋಶಾ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಮತ್ತೆ ಗ್ಯಾಪ್ ಕೊಡಲ್ಲ, ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡಿಕೊಂಡೆ. 2 ಡಬಲ್ ಕ್ರೋಶಾ ಮಾಡ್ಕೊಂಡು ಆದಮೇಲೆ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ 1 ಸಲ ದಾರನ ತೊಗೊಂಡು 1 ಚೈನ್ಗಾಗುವಷ್ಟು ಗ್ಯಾಪ್ ಅಷ್ಟೇ, ಜಾಸ್ತಿ ಬಿಡಬಾರ್ದು. ಒಂದು ಸ್ವಲ್ಪ ಗ್ಯಾಪ್ನ ಬಿಟ್ಟು ಮತ್ತೆ ಕ್ರೋಶನ ಬಟ್ಟೆಗೆ ಹಾಕಿ ದಾರನ ತಂದು 2ರಲ್ಲಿ 1 ಮಾಡಿ ಮತ್ತು ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡೆ, ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡಿಕೊಂಡೆ. 2 ಡಬಲ್ ಕ್ರೋಶಾ ಆದಮೇಲೆ 1 ಚೈನ್ ಆದಮೇಲೆ 2 ಡಬಲ್ ಕ್ರೋಶಾ ಮಾಡಿಕೊಂಡೆ. ಈಗ 1 2 3 ಮತ್ತೆ 3 ಚೈನ್ ಹಾಕ್ಕೊಂಡೆ. 3 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ದಾರನ ತೊಗೊಂಡು ಎಷ್ಟು ಬೇಕದಕ್ಕೆ ಜಾಗ, 3 ಚೈನ್ಗೆ ಅಷ್ಟು ಜಾಗನ ಬಿಡಬೇಕು ಅಷ್ಟೇ, ಜಾಸ್ತಿ ಬಿಡಬೇಡಿ, ಡಿಸೈನ್ ಹೇಳ್ಕೊಂಡಂಗೆ ಆಗುತ್ತೆ. ಈಗ 3 ಏನಿದೆ 2ರಲ್ಲಿ 1 ಮಾಡಿಕೊಂಡು ಮತ್ತು ಇನ್ನು 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶನ ಮಾಡಿಕೊಂಡೆ. ಮತ್ತು ಕ್ರೋಶಾ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಮತ್ತೆ ನಾನೀಗ ಸ್ಟಾರ್ಟಿಂಗಲ್ಲಿ ಯಾವ ರೀತಿ 4 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇವಾಗಲೂ ಅಷ್ಟೇ 4 ಡಬಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ ನಾನು ಫಸ್ಟು 4 ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡೆ, ಆಮೇಲೆ 2 ಡಬಲ್ ಕ್ರೋಶಾ ಆದಮೇಲೆ 1 ಚೈನು ಮತ್ತು ಇನ್ನು 2 ಡಬಲ್ ಕ್ರೋಶನ ಮಾಡಿಕೊಂಡೆ. ಇವಾಗ 3 ಚೈನ್ ಹಾಕ್ಕೊಂಡಾದಮೇಲೆ ಮತ್ತೆ ನಾನಿಲ್ಲಿ 4 ಡಬಲ್ ಕ್ರೋಶಾ ಮತ್ತು ಇವಾಗ 3 ಚೈನು ಮತ್ತು 2 ಡಬಲ್ ಕ್ರೋಶಾ, 1 ಚೈನು, 2 ಡಬಲ್ ಕ್ರೋಶಾ ಮತ್ತು 3 ಚೈನು, ಗ್ಯಾಪ್ ಕೊಡದೆ 4 ಡಬಲ್ ಕ್ರೋಶಾ. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೇಸ್ಲೈನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾವು ಡಿಸೈನ್ ಸ್ಟಾರ್ಟ್ ಮಾಡಬೇಕಿದ್ರೆ 4 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ವಿ ಅಲ್ವಾ, ಎಂಡ್ ಮಾಡಬೇಕಿದ್ರೂ ಅಷ್ಟೇ 4 ಡಬಲ್ ಕ್ರೋಶನ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ಇವಾಗ 4 ಡಬಲ್ ಕ್ರೋಶಾ ಆದಮೇಲೆ ಇಲ್ಲಿ ನಾನು 2 ಚೈನ್ನ ಹಾಕೋತೀನಿ. 2 ಚೈನ್ನ ಹಾಕಿ ದಾರನ ಕಟ್ ಮಾಡಿ ನಮ್ಮ ಸೈಡಿಗೆ ಈ ಥರ ನೀಟಾಗಿ ಎಳೆದು ಟೈಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ನಾನು ಫಸ್ಟ್ ಸ್ಟೆಪ್ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಇನ್ನೂ ಒಂದು ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ಬೇರೆ ಕಲರ್ ದಾರನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಸ್ಟಾರ್ಟಿಂಗಲ್ಲಿ, ಅಲ್ಲಿಗೆ ನಾವು ಈ ದಾರನೂ ಕೂಡ ಇನ್ನೂ ಒಂದು ಸ್ಟೆಪ್ ಡಿಸೈನ್ ಮಾಡೋದಕ್ಕೆ ಬೇರೆ ಕಲರ್ ದಾರ ಯೂಸ್ ಮಾಡ್ತಿದ್ದೀವಲ್ವ, ಇದನ್ನು ನಾವು ಲಾಕ್ ಮಾಡ್ಕೋಬೇಕು. ಈ ದಾರನ ಲಾಕ್ ಮಾಡ್ಕೊಂಡು ಆದಮೇಲೆ ನೀಟಾಗೆ
1 2 ಚೈನ್ನ ಹಾಕಿ ಇಲ್ಲಿ ನಾವು 3 ಚೈನ್ ಹಾಕ್ಕೊಂಡಿರ್ತೀವಿ ನೋಡಿ. 3 ಚೈನು ಮತ್ತು 1 ಡಬಲ್ ಕ್ರೋಶದ ಮಧ್ಯ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 1 2 3 4 ಚೈನ್ನ ಹಾಕಿ ಇಲ್ಲಿ ನಾವು 3 ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಗ್ಯಾಪ್ಗೆ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ನೀಟಾಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಇಲ್ಲಿ 2 ಡಬಲ್ ಕ್ರೋಶದ ಮಧ್ಯ 1 ಚೈನ್ ಹಾಕ್ಕೊಂಡಿದ್ವಿ ನೋಡಿ, ಗ್ಯಾಪ್ ಕಾಣಿಸ್ತಿದೆ ಅಲ್ವಾ. ಈ ಗ್ಯಾಪ್ ಒಳಗಡೆ ಕ್ರೋಶನ ಹಾಕಿ ನೀಟಾಗೆ ದಾರನ ತಂದು 2ರಲ್ಲಿ 1 ಮಾಡ್ಕೋಬೇಕು. ಮತ್ತು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ದಾರನ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ಸ್ ತೋರಿಸಿದೆ ನೋಡಿ, ಈ ಬೀಡ್ಸ್ನ ನೀಟಾಗೆ ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ 1 2 3 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡಾದಮೇಲೆ ಈ 2 ಡಬಲ್ ಕ್ರೋಶ ಇದೆ ಅಲ್ವಾ, ಈ 2 ಡಬಲ್ ಕ್ರೋಶನ್ನು ಸೇರಿಸ್ಕೊಂಡು ಈ ಥರ ನೀಟಾಗಿ ದಾರನ ತೊಗೊಂಡು ಬಂದು ಇಲ್ಲಿ ಕ್ರೋಶ ಮೇಲೆ 2 ಲೂಪ್ ಬಂತಲ್ವ, ಈ 2 ಲೂಪ್ನು ಸೇರಿಸಿ 1 ಮಾಡಿ 1 ಪಿಕೋ ಡಿಸೈನ್ ಮಾಡ್ಕೋಬೇಕು. ಮತ್ತು ಇವಾಗ ಯಾವುದೇ ಬೀಡ್ಸ್ ಹಾಕಬೇಡಿ. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಇವಾಗ ದಾರನ ಸ್ವಲ್ಪ ಮೇಲೆ ತೊಗೊಳ್ಳಿ. ಮೇಲೆ ತೊಗೊಂಡು ಇದಕ್ಕೆ ಸ್ಮಾಲ್ ಸೈಜ್ ಬೀಡ್ಸ್ನ ಮತ್ತೆ ದಾರದೊಳಗಡೆ ಹಾಕ್ಕೊಳ್ಳಿ. ದಾರದೊಳಗಡೆ ಹಾಕಿ ಮತ್ತೆ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಬೀಡ್ಸ್ ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಸೇಮ್ ಪಾಯಿಂಟ್ ಆ 1 ಚೈನ್ ಏನು ಗ್ಯಾಪ್ ಬಿಟ್ಕೊಂಡಿದ್ದೀವಿ ಅದೇ ಪಾಯಿಂಟ್ಗೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಅಲ್ಲಿ 3 ಲೂಪ್ ಕಾಣಿಸುತ್ತಲ್ವ, 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ 2 ಡಬಲ್ ಕ್ರೋಶ ಆದಮೇಲೆ 1 2 3 4 ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ 2 ಡಬಲ್ ಕ್ರೋಶನ್ನು ಸೇರಿಸ್ಕೊಂಡು ಈ 2 ಡಬಲ್ ಕ್ರೋಶ ಏನಿದೆ ಈ 2 ಡಬಲ್ ಕ್ರೋಶನ್ನು ಸೇರಿಸ್ಕೊಂಡು ಲಾಕ್ ಮಾಡ್ಕೊಂಡ್ಬಿಡಬೇಕು. ಈ ಥರ ಪಿಕೋ ಡಿಸೈನ್ ಬರುತ್ತೆ. ಮತ್ತು ಇವಾಗ ಯಾವುದೇ ಬೀಡ್ಸ್ ಹಾಕ್ಕೋಬೇಡಿ. ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಸೇಮ್ ಪಾಯಿಂಟ್ ಆ 1 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದೇ ಪಾಯಿಂಟಲ್ಲಿ ನಾವು ವರ್ಕ್ ಮಾಡ್ತಾ ಹೋಗಬೇಕು. 1 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇವಾಗ ಸ್ವಲ್ಪ ದಾರನ ಮೇಲೆ ತೊಗೋಬೇಕು. ಮೇಲೆ ತೊಗೊಂಡು ಬೀಡ್ಸ್ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮಾಡಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ 1 2 3 4 ಚೈನ್ನ ಹಾಕಿ ಈ 2 ಡಬಲ್ ಕ್ರೋಶ ಏನಿದೆ ಈ ನೋಡಿ, ಈ 2 ಡಬಲ್ ಕ್ರೋಶನ್ನು ಸೇರಿಸ್ಕೊಂಡು ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಆ 2 ಲೂಪ್ನು ಸೇರಿಸಿ 1 ಮಾಡಿ ಪಿಕೋ ಡಿಸೈನ್ನ ಮಾಡ್ಕೋಬೇಕು. ನಮಗಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ನೋಡ್ಕೊಂಡು ಮಾಡ್ಕೋಬೇಕು. ಆ 1 ಚೈನ್ಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡೆ ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಲ್ಲಿ 1 ಮಾಡಿದೆ 2ರಲ್ಲಿ 1 ಮಾಡಿದೆ. 1 ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರನ ಮತ್ತೆ ಮೇಲೆ ತೊಗೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1. ನಾವಿಲ್ಲಿ ಏನು ಡಬಲ್ ಕ್ರೋಶ ಮಾಡ್ಕೋತೀವಿ ಅದು ಲೂಸ್ ಇರಬಾರ್ದು, ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ಈಗ ನಾನಿಲ್ಲಿ 4 ಚೈನ್ ಮಾಡಿಕೊಂಡೆ. 4 ಚೈನ್ ಮಾಡ್ಕೊಂಡು ಆದಮೇಲೆ ಈ 2 ಡಬಲ್ ಕ್ರೋಶ ನಾವು 2 ಡಬಲ್ ಕ್ರೋಶನ ಲಾಕ್ ಮಾಡ್ತಾ ಬಂದಿದ್ದೀವಿ. ಮತ್ತು ಇವಾಗ ಇದೇನು 2 ಡಬಲ್ ಕ್ರೋಶ ಹಾಕ್ಕೊಂಡೆ ಅದನ್ನು ಸೇರಿಸ್ಕೊಂಡು ನೀಟಾಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ಲೂಸಾಗಿ ಲಾಕ್ ಮಾಡಿಕೊಂಡ್ರೆ ಪಿಕೋ ಡಿಸೈನ್ ನೀಟಾಗಿ ಕೂತ್ಕೊಳ್ಳಲ್ಲ. ಪಿಕೋ ಡಿಸೈನ್ ಹಾಕ್ಕೊಂಡಾದಮೇಲೆ ನಾವಿಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇದನ್ನು ನಾವು ಲಾಕ್ ಮಾಡ್ಕೊಂಡ್ಬಿಡಬೇಕು. ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆರ್ ಶೇಪು ನೀಟಾಗಿ ಬರುತ್ತೆ ನೋಡಿ. ಈ ಥರ
ಶೇಪ್ ಬರುತ್ತೆ. ಇವಾಗ 1 2 3 4 ಮತ್ತು 4 ಚೈನು ನೋಡಿ, ಇಲ್ಲಿ ಕರೆಕ್ಟಾಗಿ ಬರುತ್ತಾ ನೋಡ್ಕೊಳ್ಳಿ. ಇಲ್ಲ ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಎಕ್ಸ್ಟ್ರಾ ಚೈನ್ 5 ಚೈನ್ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಪಾಯಿಂಟ್ಗೆ ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಕ್ರೋಶಾ ಮೇಲೆ ಮತ್ತೆ ಒಂದು ಸಲ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಇಲ್ಲಿ 1 ಚೈನ್ ಗ್ಯಾಪ್ ಬಿಟ್ಕೊಂಡಿದ್ದೀವಿ ನೋಡಿ, ಆ ಗ್ಯಾಪ್ಗೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಇಲ್ಲಿ 3 ಲೂಪ್ ಕಾಣಿಸ್ತಿದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ದಾರನ ಸ್ವಲ್ಪ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಬೀಡ್ಸ್ನ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಸೇಮ್ ಪಾಯಿಂಟು ಆ 1 ಚೈನ್ ಏನು ಹಾಕಿರ್ತೀವಿ ಅದೇ ಗ್ಯಾಪ್ಗೆ ಕ್ರೋಶನ ಹಾಕಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1 2 ಡಬಲ್ ಕ್ರೋಶ ಆದಮೇಲೆ 1 2 3 4 ಚೈನ್ ಹಾಕ್ಕೋಬೇಕು. 4 ಚೈನ್ ಆದಮೇಲೆ ಇಲ್ಲಿ ಈ ಎರಡು ಡಬಲ್ ಕ್ರೋಶನ್ನು ಸೇರಿಸಿ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಇದ್ರೊಳಗಡೆ ನಾನು ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬರ್ತೀನಿ. ದಾರನ ತಂದು ಈ 2 ಲೂಪ್ನು ಈ 2 ಡಬಲ್ ಕ್ರೋಶನ್ನು ಸೇರಿಸಿ ನಾನು ಲಾಕ್ ಮಾಡ್ಕೊಬಿಡ್ತೀನಿ. ಮತ್ತು ನಾನು ಈ 1 ಚೈನ್ ಗ್ಯಾಪಲ್ಲಿ ಏನಿದೆ ನೋಡಿ 4 ಬೀಡ್ಸು, 2 ಡಬಲ್ ಕ್ರೋಶ, 2 ಮತ್ತು 4 ಪಿಕೋ ಡಿಸೈನ್. ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ಎಂಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನಮಗೆ 4 ಡಬಲ್ ಕ್ರೋಶ ಉಳ್ಕೊಳ್ಳುತ್ತಲ್ವ, ಈ 3 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದೀವಿ. ಲಾಕ್ ಮಾಡ್ಕೊಂಡು ಆದಮೇಲೆ ಈ 4 ಚೈನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಚೈನು 3 ಚೈನ್ ಹಾಕ್ಕೊಂಡು ಕೊನೆ ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಇರುತ್ತೆ, ಆ ಚೈನ್ಗೆ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 3 ಚೈನ್ನ ಹಾಕ್ಕೋತೀನಿ. ಈ 3 ಚೈನ್ ಹಾಕ್ಕೊಂಡಾದಮೇಲೆ ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗಿ ಎಳೆದು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಅವಾಗ ನೀಟಾಗಿ ದಾರ ಕುತ್ಕೊಳ್ಳುತ್ತೆ, ಲೂಸ್ ಆಗೋದಿಲ್ಲ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಹಾರ್ಚ ಸ್ವಲ್ಪ ಸರಿ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನಾನಿಲ್ಲಿ ಈ 4 ಚೈನ್ ಏನಿದೆ, ಈ 4 ಚೈನ್ ಹಾಕ್ಕೊಂಡಿದ್ದೀನಲ್ವ, ಈ ಗ್ಯಾಪ್ಗೆ ನಾನು ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ, ಅಲ್ಲಿ ನಾನು ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. 2 ಸ್ಟೆಪ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣಿಸಿದೆ, ತುಂಬ ಡಿಫ್ರೆಂಟಾಗಿ ಬಂದಿದೆ. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ತೀವಿ ಅಂದರೆ 400ಇಂದ 450 500 ತನಕ ಚಾರ್ಜ್ ಮಾಡ್ಬೋದು. ನೀವಿರೋ ಪ್ಲೇಸ್ನ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೀರೆ ಕುಚ್ಚು ಕಟ್ಟೋದಕ್ಕೆ 150 ಎಳೆ ದಾರನ ಯೂಸ್ ಮಾಡಿದ್ದೀನಿ. ಅದನ್ನು ಉಲ್ಟಾ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ. ತುಂಬ ಉದ್ದ ಸೀರೆ ಕುಚ್ಚನ್ನ ಕಟ್ ಮಾಡ್ಕೊಬೇಡಿ, ಬೇಬಿ ಕುಚ್ಚು ಥರ ಪುಟ್ಟದಾಗಿ ಸೀರೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬ ಡಿಫ್ರೆಂಟಾಗಿ ಬರುತ್ತೆ ಡಿಸೈನು. ಇವತ್ತು ಮಾಡಿರೋ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಬಟನ್ ಪ್ರೆಸ್ ಮಾಡೋದ್ರಿಂದ ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.